ಹಲೋ ಮೂವಿ ಲವರ್ಸ್, ವೆಲ್ಕಮ್ ಟು ಹೈಫೈ ಸಿನಿಮಾಸ್. ಈ ಹಾರರ್ ಥ್ರಿಲ್ಲರ್ ಜಾನರ್ ಸಿನಿಮಾಗಳು ನಾರ್ಮಲ್ ಸಿನಿಮಾಗಳಿಗಿಂತ ಹೆಚ್ಚು ಎಂಟರ್ಟೈನ್ ಮಾಡುತ್ತೆ. ಬಿಕಾಸ್ ಆಫ್ ಇದರಲ್ಲಿ ಇರೋ ಹಾರರ್ ಸೀನ್ಸ್ಗಳು ಆಡಿಯನ್ಸ್ನ ಎಂಟರ್ಟೈನ್ ಮಾಡೋದಲ್ಲದೆ ಭಯ ಕೂಡ ಹುಟ್ಟಿಸ್ತವೆ. ಸೊ ಇದರಿಂದ ಈ ಜಾನರ್ಗೆ ಫ್ಯಾನ್ ಬೇಸ್ ಕೂಡ ಜಾಸ್ತಿ. ಸೊ ಈ ರೀತಿ ನಾನು ನೋಡಿದ ಟಾಪ್ 5 ಬೆಸ್ಟ್ ಹಾರರ್ ಥ್ರಿಲ್ಲರ್ ಸಿನಿಮಾಗಳನ್ನ ಈ ವಿಡಿಯೋದಲ್ಲಿ ನೋಡೋಣ. ಈ ಲಿಸ್ಟ್ನಲ್ಲಿ ಆ್ಯಡ್ ಮಾಡಿರೋ 5ನೇ ಸಿನಿಮಾ ಹಾಗೆ ಮೊದಲನೇ ಸಿನಿಮಾನ ಮಿಸ್ ಮಾಡಲೇಬೇಡಿ. ಹೈಲಿ ರೆಕಮೆಂಡೆಡ್ ವರ್ತ್ ವಾಚ್ ಮೂವಿ. ಸೊ ಬನ್ನಿ, ಲೆಟ್ಸ್ ಬಿಗಿನ್ ಟು ದಿ ವಿಡಿಯೋ. ಲಿಸ್ಟ್ನಲ್ಲಿ 5ನೇ ಸಿನಿಮಾ ಕುಮಾರಿ. ಇದು 2022ನಲ್ಲಿ ಬಂದಂಥ ಒಂದು ಮಲಯಾಳಂ ಸಿನಿಮಾ. ಇನ್ನು ಸಿನಿಮಾದಲ್ಲಿ ಐಶ್ವರ್ಯ ಲಕ್ಷ್ಮಿ ಅವರು ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಇನ್ನು ಇದೊಂದು ಫೀಮೇಲ್ ಲೀಡ್ ರೋಲ್ ಇರುವಂಥ ಸಿನಿಮಾ. ಇನ್ನು ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬರೋದಾದರೆ, ಸಿನಿಮಾದ ಹೀರೋಯಿನ್ ಆದ ಕುಮಾರಿಗೆ ಒಂದು ಮದುವೆ ಸಂಬಂಧ ಬರುತ್ತೆ. ಆ ಸಂಬಂಧ ಮುಂದೆ ಓಕೆ ಆಗಿ ಅವಳು ಮದುವೆ ಆಗಿ ಗಂಡನ ಮನೆಗೆ ಹೋಗ್ತಾಳೆ. ಆದರೆ ಅವಳ ಗಂಡನ ಮನೆಯವರಿಗೆ ಅವರ ಪೂರ್ವಿಕರು ಮಾಡಿದ್ದ ಒಂದು ತಪ್ಪಿನಿಂದ ಒಂದು ಶಾಪ ಇರುತ್ತೆ. ಅದು ಏನಂದರೆ, ಮುಂದೆ ಅವರ ಫ್ಯಾಮಿಲಿಯಲ್ಲಿ ಹುಟ್ಟೋ ಒಂದು ಮಗುನ ಒಂದು ರಾಕ್ಷಸ ರೀತಿ ಇರೋ ಒಂದು ಕ್ರಿಯೇಚರ್ಗೆ ಬಲಿ ಕೊಡಬೇಕಾಗಿ ಇರುತ್ತೆ. ಸೊ ಮುಂದೆ ಕುಮಾರಿಯ ಮಗುವನ್ನು ಆ ಕ್ರಿಯೇಚರ್ಗೆ ಬಲಿ ಕೊಡೋಕೆ ಅವಳ ಗಂಡನ ಫ್ಯಾಮಿಲಿ ಟ್ರೈ ಮಾಡುತ್ತೆ. ಸೊ ಇದರಿಂದ ತನ್ನ ಮಗುನ ಕುಮಾರಿ ಹೇಗೆ ಕಾಪಾಡ್ತಾಳೆ ಎಂಬುವುದು ಸಿನಿಮಾದ ರಿಮೈನಿಂಗ್ ಸ್ಟೋರಿ. ಸೊ ಲಿಟ್ರಲಿ ಹೇಳ್ತೀನಲ್ಲ, ಈ ಸಿನಿಮಾ ಹೈಲಿ ರೆಕಮೆಂಡೆಡ್ ಮಸ್ಟ್ ವಾಚ್ ಮೂವಿ. ಯಾಕಂದ್ರೆ ಈ ಸಿನಿಮಾದಲ್ಲಿ ಇರೋ ಕಾನ್ಸೆಪ್ಟ್ ಯೂನಿಕ್ ಆಗಿದೆ. ಒಂದ್ಸರಿ ಟ್ರೈ ಮಾಡಿ. ಇನ್ನು ಸಿನಿಮಾ ಸಿಗೋದು ನೆಟ್ಫ್ಲಿಕ್ಸಲ್ಲಿ ಓನ್ಲಿ ಮಲಯಾಳಂ ಲ್ಯಾಂಗ್ವೇಜಲ್ಲಿ. ಲಿಸ್ಟ್ನಲ್ಲಿ 4ನೇ ಸಿನಿಮಾ ಪೇಚಿ. ಇದು 2024ನಲ್ಲಿ ಬಂದಂಥ ಒಂದು ತಮಿಳ್ ಸಿನಿಮಾ. ಇನ್ನು ಈ ಸಿನಿಮಾದ ಸ್ಟೋರಿ ಕನ್ನಡದಲ್ಲಿ ಇರೋ 6-5 = 2 ಸಿನಿಮಾದ ರೀತಿನೇ ಇರುತ್ತೆ. ಇನ್ನು ಈ ಸಿನಿಮಾದ ಒನ್ ಲೈನ್ ಸ್ಟೋರಿ ಕಡೆ ಬರೋದಾದ್ರೆ, ಇಲ್ಲಿ 5 ಜನರ ಫ್ರೆಂಡ್ಸ್ ಟ್ರೆಕ್ಕಿಂಗ್ ಮಾಡೋಕ್ಕಂತ ಒಂದು ಅರಣ್ಮಣಿ ಎಂಬ ಒಂದು ರಿಸರ್ವ್ ಫಾರೆಸ್ಟ್ಗೆ ಹೋಗ್ತಾರೆ. ಆದರೆ ಆ ಫಾರೆಸ್ಟ್ ಒಂದು ಹಿಡನ್ ಫಾರೆಸ್ಟ್ ಆಗಿರುತ್ತೆ. ಆ ಫಾರೆಸ್ಟ್ ನಲ್ಲಿ ಮಿಸ್ಟೀರಿಯಸ್ ಥಿಂಗ್ಸ್ಗಳು ನಡೀತಾ ಇರುತ್ತೆ. ಸೊ ಮುಂದೆ 5 ಜನ ಫ್ರೆಂಡ್ಸ್ಗೆ ಏನೆಲ್ಲ ಆಗುತ್ತೆ, ಹಾಗೆ ಅವರು ಆ ಫಾರೆಸ್ಟ್ ಇಂದ ಹೊರಗೆ ಬರ್ತಾರೋ ಇಲ್ವೋ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊಂತೀರಾ. ಇನ್ನ ಈ ಸಿನಿಮಾ ಅಮೆಜಾನ್ ಪ್ರೈಮ್ ನಲ್ಲಿ ಕನ್ನಡ ಲ್ಯಾಂಗ್ವೇಜ್ ಅಲ್ಲೇ ಸಿಗುತ್ತೆ. ಲಿಸ್ಟ್ ನಲ್ಲಿ 3ನೇ ಸಿನಿಮಾ ದಿ ಪ್ರಿಸ್ಟ್. ಇದು 2021ನಲ್ಲಿ ಬಂದಂತ ಒಂದು ಮಲಯಾಳಂ ಸಿನಿಮಾ. ಇನ್ನ ಸಿನಿಮಾದಲ್ಲಿ ಮಮ್ಮೂಟಿ ಹಾಗೆ ಅಮಯ ಮಾಥ್ಯೂ ಅವರು ಮೈನ್ ಲೀಡ್ ರೋಲ್ ಅಲ್ಲಿ ಆಕ್ಟ್ ಮಾಡಿರುವಂತಹ ಸಿನಿಮಾ. ಇನ್ನು ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬರೋದಾದ್ರೆ, ಸಿನಿಮಾದಲ್ಲಿ ಮಮ್ಮೂಟಿ ಅವರು ಫಾದರ್ ಕಾರ್ಮೆನ್ ಬೆನೆಟಿಕ್ ಎಂಬ ಹೆಸರಿನ ಫಾದರ್ ಆಗಿರ್ತಾರೆ. ಇವರ ಹತ್ತಿರ ದಿಯಾ ಎಂಬ ಹುಡುಗಿ ಒಂದು ಹೆಲ್ಪ್ ಕೇಳಿಕೊಂಡು ಬರ್ತಾಳೆ. ಅದು ಏನಂದ್ರೆ, ತನ್ನ ಫ್ಯಾಮಿಲಿಯಲ್ಲಿ ಇರೋ ಮೆಂಬರ್ಸ್ ಎಲ್ಲ ತುಂಬಾ ಸಸ್ಪಿಸಿಯಸ್ ಆಗಿ ಸಾಯ್ತಿದ್ದಾರೆ, ಇದಕ್ಕೆ ನೀವು ಮಾತ್ರ ಹೆಲ್ಪ್ ಮಾಡೋಕೆ ಸಾಧ್ಯ ಅಂತ ಹೇಳ್ತಾಳೆ. ಸೊ ಇದನ್ನೆಲ್ಲ ಕೇಳಿದ ಫಾದರ್ ಹೆಲ್ಪ್ ಮಾಡೋಕೆ ಅಂತ ಆ ಹುಡುಗಿ ಜೊತೆ ಹೋದಾಗ, ಫಾದರ್ಗೆ ಇನ್ವೆಸ್ಟಿಗೇಷನ್ ಮಾಡುತ್ತಿರುವಾಗ ಒಂದು ಚಿಕ್ಕ ಹುಡುಗಿ ಕಣ್ಣಿಗೆ ಬೀಳ್ತಾಳೆ. ಆ ಚಿಕ್ಕ ಹುಡುಗಿಯ ಬಿಹೇವಿಯರ್ ನಲ್ಲಿ ಏನೋ ಬದಲಾವಣೆ ಇದೆ ಅಂತ ಫಾದರ್ಗೆ ಇನ್ವೆಸ್ಟಿಗೇಷನ್ ಮಾಡುತ್ತಿರುವಾಗ ಗೊತ್ತಾಗುತ್ತೆ. ಮುಂದೆ ಫಾದರ್ ಈ ಫ್ಯಾಮಿಲಿಯಲ್ಲಿ ಆಗ್ತಿರೋ ಡೆತ್ಗೆ ಹಾಗೆ ಈ ಹುಡುಗಿಗೆ ಏನೋ ಕನೆಕ್ಷನ್ ಇದೆ ಅಂತ ಗೊತ್ತಾಗುತ್ತೆ. ಮುಂದೆ ಮಮ್ಮೂಟಿ ಅವರು ಈ ಫ್ಯಾಮಿಲಿನ ಈ ಪ್ರಾಬ್ಲಮ್ ಇಂದ ಕಾಪಾಡ್ತಾರೋ ಇಲ್ವೋ ಎಂಬುವುದು ಸಿನಿಮಾದ ರಿಮೈನಿಂಗ್ ಸ್ಟೋರಿ. ಇನ್ನು ಸಿನಿಮಾದಲ್ಲಿ ಇರೋ ಇಂಟರ್ವಲ್ ಸೀನ್ ಸಖತ್ ಥ್ರಿಲ್ ಕೊಡುತ್ತೆ. ಹಾಗೆ ಇದರಲ್ಲಿ ಇರೋ ಹಾರರ್ ಸೀನ್ಸ್ ಗಳು ಭಯ ಹುಟ್ಟಿಸ್ತವೆ. ಸೊ ಡೋಂಟ್ ಮಿಸ್ ಇಟ್. ಇನ್ನು ಸಿನಿಮಾ ಅಮೆಜಾನ್ ಪ್ರೈಮ್ ನಲ್ಲಿ ಸಿಗುತ್ತೆ. ಲಿಸ್ಟ್ ನಲ್ಲಿ 2ನೇ ಸಿನಿಮಾ ಪಡಕ್ಕನ್. ಇದು ಇದೇ ವರ್ಷ ರಿಲೀಸ್ ಆದಂತಹ ಒಂದು ಮಲಯಾಳಂ ಸಿನಿಮಾ. ಇನ್ನು ಸಿನಿಮಾದಲ್ಲಿ ಕಿಶೋರ್ ಹಾಗೆ ಶ್ರುತಿ ಮೆನನ್ ಅವರು ಮೈನ್ ಲೀಡ್ ರೋಲ್ ಅಲ್ಲಿ ಆಕ್ಟ್ ಮಾಡಿರುವಂತಹ ಸಿನಿಮಾ. ಇನ್ನು ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬರೋದಾದ್ರೆ, ಬ್ರಹ್ಮಗಿರಿ ಎಂಬ ಊರಿನಲ್ಲಿ 7 ಮರ್ಡರ್ಗಳು ಆಗಿರುತ್ತೆ. ಆ ಮರ್ಡರ್ಸ್ಗಳೆಲ್ಲ ಆ ಊರಿನಲ್ಲಿ ಇರೋ ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ ಗಳಿಂದಲೇ ಆಗಿರೋದು ಅಂತ ಆ ಊರಿನ ಜನ ಅನ್ಕೊಂಡಿರ್ತಾರೆ. ಸೊ ಇದನ್ನೆಲ್ಲ ಕಂಡುಹಿಡಿಯೋಕ್ಕೋಸ್ಕರ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಷನ್ ಆದ ಸಿನಿಮಾದ ಹೀರೋನ ಬ್ರಹ್ಮಗಿರಿ ಊರಿಗೆ ಕರೆಸಿಕೊಳ್ತಾರೆ. ಆ್ಯಂಡ್ ಮುಂದೆ ಅವನು ಅಲ್ಲಿ ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡ್ತಾನೆ, ಹಾಗೆ ಅಲ್ಲಿ ಆದ 7 ಮರ್ಡರ್ಸ್ಗಳು ಹೇಗಾಯ್ತು, ಹಾಗೆ ಅದು ಅಲ್ಲಿ ಯಾವುದರಿಂದ ಆಯ್ತು ಅಂತ ಕಂಡು ಹಿಡಿತಾನೋ ಇಲ್ವೋ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊಂತೀರಾ. ಇನ್ನು ಈ ಸಿನಿಮಾ ಅಮೆಜಾನ್ ಪ್ರೈಮ್ ನಲ್ಲಿ ಕನ್ನಡ ಲ್ಯಾಂಗ್ವೇಜ್ ಅಲ್ಲೇ ಸಿಗುತ್ತೆ. ಒಂದ್ಸರಿ ಚೆಕ್ ಮಾಡಿ ನೋಡಿ. ಲಿಸ್ಟ್ ನಲ್ಲಿ 1ನೇ ಹಾಗೆ ಕೊನೆಯ ಸಿನಿಮಾ ತುಂಬಡ್. ಇದು 2018ನಲ್ಲಿ ಬಂದಂತ ಒಂದು ಹಿಂದಿ ಸಿನಿಮಾ. ಈ ಸಿನಿಮಾ ನಮ್ಮ ಇಂಡಿಯನ್ ಫಿಲಂ ಇಂಡಸ್ಟ್ರಿಯಲ್ಲಿ ಬಂದಂತ ಒನ್ ಆಫ್ ದಿ ಮಾಸ್ಟರ್ ಪೀಸ್ ಸಿನಿಮಾ ಅಂದ್ರೂ ತಪ್ಪಾಗೋದಿಲ್ಲ. ಅಂದ್ರೆ ಲೆಕ್ಕ ಹಾಕಿ ಯಾವ ರೀತಿಯ ಯೂನಿಕ್ ಕಾನ್ಸೆಪ್ಟ್ ಇದೆ ಈ ಸಿನಿಮಾದಲ್ಲಿ ಅಂತ. ಇನ್ನ ಈ ಸಿನಿಮಾದ ಕಾನ್ಸೆಪ್ಟ್ ಕಡೆ ಬರೋದಾದ್ರೆ, ಸಿನಿಮಾದಲ್ಲಿ ಮಹಾರಾಷ್ಟ್ರದ ಒಂದು ಗ್ರಾಮದಲ್ಲಿ ಹಸ್ತರ್ಗೆ ಅಂತ ಒಂದು ಗುಡಿ ಇರುತ್ತೆ.
ಆ್ಯಂಡ್ ಅಲ್ಲಿ ಒಂದು ಫ್ಯಾಮಿಲಿ ಹಾಗೆ ಒಬ್ಳು ಅಜ್ಜಿ ಇರ್ತಾಳೆ. ಅವಳಿಗೆ ಹಸ್ತರಿಂದ ಒಂದು ಬಂಗಾರದ ಕಾಯಿನ್ ಸಿಕ್ಕಿರುತ್ತೆ. ಅದರ ಜೊತೆ ಅವಳಿಗೆ ಶಾಪನೂ ಕೂಡ ಸಿಕ್ಕಿರುತ್ತೆ. ಬಟ್ ಏನಂದರೆ ಆ ಬಂಗಾರದ ಕಾಯಿನ್ ಯಾರಿಗೂ ಕೂಡ ಅಷ್ಟು ಈಸಿಯಾಗಿ ಸಿಗೋದಿಲ್ಲ. ಯಾರಿಗಾದರೂ ಆ ಗೋಲ್ಡನ್ ಕಾಯಿನ್ ಬೇಕಾದರೆ ಹಸ್ತರ್ಗೆ ಏನೆಲ್ಲ ಮಾಡಿ ಆ ಗೋಲ್ಡನ್ ಕಾಯಿನ್ ತಾಣ್ತಾರೆ. ಹಾಗೆ ಈ ಪ್ರೋಸೆಸ್ನಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಹಸ್ತರಿಂದ ಯಾವ ರೀತಿ ಶಾಪ ಸಿಗುತ್ತೆ, ಹಾಗೆ ಮುಂದೆ ಅಜ್ಜಿಯ ಮೊಮ್ಮಗ ಹಸ್ತರಿಂದ ಗೋಲ್ಡನ್ ಕಾಯಿನ್ ಪಡೆದುಕೊಳ್ಳುವ ಆಸೆ, ಮುಂದೆ ಆ ಆಸೆ ಈಡೇರುತ್ತೋ ಇಲ್ವೋ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಈ ಸಿನಿಮಾ ನನ್ನ ಪ್ರಕಾರ ಒನ್ ಆಫ್ ದಿ ಮಾಸ್ಟರ್ ಪೀಸ್ ಸಿನಿಮಾ. ಡೆಫಿನೆಟ್ಲಿ 100 ಅಲ್ಲ 200% ವರ್ತ್ ವಾಚ್ ಮೂವಿ ಅಂತೀನಿ. ನೀವಿನ್ನೂ ಈ ಸಿನಿಮಾ ನೋಡಿಲ್ಲ ಅಂದರೆ ಆದಷ್ಟು ಬೇಗ ಈ ಸಿನಿಮಾನ ನೋಡಿಬಿಡಿ. ಸಿನಿಮಾ ಅಮೆಜಾನ್ ಪ್ರೈಮ್ನಲ್ಲಿ ಕನ್ನಡ ಲ್ಯಾಂಗ್ವೇಜಲ್ಲೇ ಸಿಗುತ್ತೆ. ಸೊ ಇದಾಗಿತ್ತು ಫ್ರೆಂಡ್ಸ್ ನಾನು ನೋಡಿದಂತಹ ಯೂನಿಕ್ ಕಾನ್ಸೆಪ್ಟ್ ಇರುವಂಥ ಹಾರರ್ ಥ್ರಿಲ್ಲರ್ ಸಿನಿಮಾಗಳು. ಆಲ್ರೆಡಿ ಈ ಜಾನರ್ನಲ್ಲಿ ಪಾರ್ಟ್ 1 ವಿಡಿಯೋ ಮಾಡಿದ್ದೀನಿ. ಒಂದ್ಸರಿ ಅದನ್ನು ಕೂಡ ಚೆಕ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಹಾಗೆ ನಿಮ್ಮ ಫೇವ್ರೆಟ್ ಹಾರರ್ ಥ್ರಿಲ್ಲರ್ ಸಿನಿಮಾ ಯಾವುದು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಬರೋ ಕಂಟೆಂಟ್ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸೊ ಮುಂದೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.